ಈ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಆಗಿತ್ತು. ಒಂದು ಕಡೆ ಈಗ ಕಾನೂನು ಹೋರಾಟವನ್ನು ಕೂಡ ಜೋರು ಮಾಡಿದ್ದಾರೆ ಇಬ್ರು. ಇದರ ನಡುವೆ ಇವತ್ತು ಸಿಟಿ ರವಿ ಅವರು ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವೆ ಹೆಬ್ಬಾಳ್ಕರ್ ಕುಳಿತು ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರ ಘಟನೆಯ ಬಳಿಕ ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿಗೆ ಸಿಟಿ ರವಿ ಭೇಟಿ ಕೊಡ್ತಿದ್ದಾರೆ. ನಿನ್ನೆ ಸವದತ್ತಿ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ. ಇವತ್ತು ಕಪಿಲೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಪೂಜೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಹಜವಾಗಿಯೇ ಸಿಟಿ ರವಿ ಅವರ ಈ ನಡೆ ಇದೆಯಲ್ಲ, ಅದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ನೇರವಾಗಿಯೇ ತೊಡೆ ತಟ್ಟಿದ್ರು. ಮತ್ತೊಮ್ಮೆ ಬೆಳಗಾವಿಗೆ ಹೋಗ್ತೀನಿ ಅಂತ ಹೇಳಿದರು. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತರೆಲ್ಲ ಧಮಕಿ ಹಾಕುವಂತಹ ಕೆಲಸವನ್ನು ಸಿಟಿ ರವಿ ಅವರಿಗೆ ಮಾಡಿದರು. ಈ ಘಟನೆಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಕುಂದಾನಗರಿ ಬೆಳಗಾವಿಗೆ ಈಗ ಸಿಟಿ ರವಿ ಅವರು ಎಂಟ್ರಿ ಕೊಡ್ತಾ ಇರೋದು ಏನಾದರೂ ಸಂದೇಶವನ್ನು ಪಾಸ್ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಹಜವಾಗಿಯೇ ಮುನ್ನೆಲೆಗೆ ತರುವಂತಹ ಕೆಲಸ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಅವರು ಸವದತ್ತಿಯ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಬೆಳಗಾವಿಗೆ ಎಂಟ್ರಿ ಕೊಡ್ತಾ ಇರೋದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ದೊಡ್ಡ ಮಟ್ಟದ ಫೈಟ್ ಆಗಿತ್ತು ಇಬ್ಬರ ನಡುವೆ. ಇಬ್ಬರು ಕೂಡ ನೇರವಾಗಿಯೇ ತೊಡೆ ತಟ್ಟಿದ್ರು. ಮತ್ತೊಮ್ಮೆ ನಾನು ಬೆಳಗಾವಿಗೆ ಹೋಗ್ತೀನಿ, ನನ್ನನ್ನು ತಡೆಯೋರು ಯಾರು ಅಂತ ಕೂಡ ಸಿಟಿ ರವಿ ಅವರು ಈ ಹಿಂದೆ ಅಬ್ಬರಿಸಿದ್ರು. ರಾಜ್ಯ ರಾಜಕಾರಣ ವಿಚಾರವಾಗಿ ಇವತ್ತು ಸಿಟಿ ರವಿ ಅವರು ಬೆಳಗಾವಿ ಬಂದಿದ್ದಾರೆ. ಬಹಳಷ್ಟು ದಿನಗಳ ನಂತರ ಏನೋ ಒಂದು ಪ್ರಕರಣ ಆದ ನಂತರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಸರ್, ಒಟ್ಟಾರೆ ಈ ಒಂದು ಬೆಳಗಾವಿ ವಿಸಿಟ್ ಏನಾದ್ರು? ಬೆಳಗಾವಿ ಕಳೆದ 2.5 ತಿಂಗಳಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ತಾಯಿ ಯಲ್ಲಮ್ಮನ ಪೂಜೆ ಒಂದು ಸಂಕಲ್ಪ ಇತ್ತು. ಕುಟುಂಬ ಸಮೇತ ಬಂದು ಆ ಸಂಕಲ್ಪವನ್ನು ನೆರವೇರಿಸಿದ್ವಿ. ಅದರ ನಂತರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಉಳಿದ ಕಾರ್ಯಕ್ರಮಗಳನ್ನು ಜೋಡಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಅದೊಂದು ಕಹಿ ಘಟನೆ ಅಂತ ಭಾವಿಸ್ತೇನೆ. ನಾನು ಅದರ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ. ನಾವು ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. CID ಒಂದು ಕಡೆ ಕೋರ್ಟು, ಮತ್ತೊಂದು ಕಡೆ NHAR ಅಂದ್ರೆ ಮಾನವ ಹಕ್ಕು ವಿಚಾರದಲ್ಲಿ ಕೂಡ ಪ್ರಕರಣ ಆಗ್ತಾ ಇರುವಂಥದ್ದು. ಯಾವ ಥರ ಈ ಪ್ರಕರಣ ನಡ್ಕೊಂಡು ನೋಡಿ? ನಾನು 27ನೇ ತಾರೀಕು ಗಾಂಧಿ ಭಾರತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಏನು ಆಗಬೇಕಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿಗೆ ಎಲ್ಲ ಘಟನೆಗಳ ನಂತರ ಸಿಟಿ ರವಿ ಅವರು ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಗೆ, ವಿಮರ್ಶೆಗೆ, ವ್ಯಾಖ್ಯಾನಕ್ಕೆ ಈ ಭೇಟಿ ಸಹಜವಾಗಿಯೇ ಕಾರಣವಾಗುತ್ತೆ. ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಅವರ ನಡುವೆ ಈ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ದೊಡ್ಡ ಮಟ್ಟದ ಸಂಘರ್ಷ ಆಗಿದ್ದು, ದೊಡ್ಡ ಮಟ್ಟದ ಸುದ್ದಿ ಆಗಿದ್ದು ಇದೇ ಕುಂದಾನಗರಿಯಲ್ಲಿ ಸುವರ್ಣಸೌಧದಲ್ಲಿ. ಆ ಘಟನೆಯ ನಂತರ ಈ ಬಾರಿ ಮೊದಲ ಬಾರಿಗೆ ಹೋಗಿದ್ದಾರೆ. ಹಲವು ರಾಜಕೀಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುವುದಾಗಿ ಸಿಟಿ ರವಿ ಅವರು ತಿಳಿಸಿದ್ದಾರೆ.